ಸ್ನೇಹಿತರೆ ನಮಸ್ತೆ, ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿಗೆ ಸ್ವಾಗತ. ನೀವು ನೋಡ್ತಾ ದೃಶ್ಯಗಳು ಯಾದಗಿರಿ ನಗರದ ಭೀಮಾ ನದಿಯ ದೃಶ್ಯಗಳು. ಭೀಮಾ ನದಿಯ ರೌದ್ರ ನರ್ತನ ಯಾವ ರೀತಿ ಇದೆ ಅಂತ ನೀವು ನೋಡ್ತಿರೋ ದೃಶ್ಯಗಳಲ್ಲಿ ಈಗ ಅಪಾರ ಪ್ರಮಾಣ ನೀರು ಅಂದರೆ ಸ್ಮಶಾನ ದಾಟಿ ಎಲ್ಲಿವರೆಗೆ ಅಂತಂದರೆ ನೀವು ನೋಡ್ತಿರೋ ದೃಶ್ಯಗಳಲ್ಲಿ ರಸ್ತೆಯ ಹತ್ತಿರ ಈಗ ಸಾಕಷ್ಟು ನೀರು ತಲುಪಿದ್ದಾವೆ. ನೋಡಿ, ಇದೆಲ್ಲ ಹೊಲಗಳು ತುಂಬಿ ಫುಲ್ ನೀರು ನಿಂತಿದ್ದಾವೆ. ಇಲ್ಲಿ ನಮ್ಮ ಅಧಿಕಾರಿಗಳಿದ್ದಾರೆ. ನೀರು ಎಷ್ಟರ ಮಟ್ಟಿಗೆ ಬಂದಿದೆ ಅಂತ ಚೆಕ್ ಮಾಡ್ತಾರೆ, ಕೇಳೋಣ ಅವರಿಗೆ. ನೀರು ಎಷ್ಟು ಬಂದಿದೆ ಅಂತ ನೋಡ್ತಾ ಇದ್ದಾರೆ. ಸರ್ ನಮಸ್ತೆ. ಏನು ಸರ್, ನೀರು ಎಷ್ಟಿದ್ದಾವೆ ನೋಡಿ, ಚೆಕ್ ಮಾಡ್ತಾ ಇದ್ದಾರೆ ನೀರು. ಇದೇನು ಸರ್ ಎಮ್ ಅಂತ ಏನು ಸರ್ ಇದು? ಮೀಟರ್ ಎಷ್ಟು ಮೀಟರ್ ಅಂತೇಳಿ. ಈಗ ಎಷ್ಟು ಮೀಟರ್ ಸರ್ ಭೀಮಾ ನೀರು? ಎಲ್ಲಿ ಸರ್? ಇಲ್ಲಿ ಇಲ್ಲಿ ಒಂದು ಐತಿ. ರೈಟ್. 10.65. ಹಾಂ ರೀ. ಸನ್ನತಿ ಬ್ರಿಡ್ಜ್. ರೈಟ್. 4,50,000 ಅಂದ್ರೆ ನೀರು ಇನ್ನ ಜಾಸ್ತಿ ಆಗ್ಬೋದು. ಇದು ಸ್ನೇಹಿತರೆ, ಇದು 8ನೇ ತಾರೀಕು ಮಳೆ ಅದ. ಯಾವ ಡಿಪಾರ್ಟ್ಮೆಂಟ್ ಸರ್? ಸೆಂಟ್ರಲ್ ವಾಟರ್ CWC. ನೀವು ಅದರಲ್ಲೇ ನೋಡಿ ಸ್ನೇಹಿತರೆ. ಇದು ಈಗ ಅಧಿಕಾರಿಗಳು ಸಾಕಷ್ಟು ಜನ ಬಂದಿದ್ದಾರೆ. ನೀರು ಎಷ್ಟು ಅಂತ ನೋಡ್ತಾರೆ. ಈಗ ಸ್ವಲ್ಪ ನೀರು ಅಂದಾಜ ಈಗ 10.65 ಮೀಟರ್. ನದಿ ಜನ ಭಾಳ ಎಚ್ಚರಿಕೆಯಿಂದ ಇರಬೇಕು. ರೀತಿ ಅಂದರೆ ನದಿಯ ಒಂದು ಇದು ಸ್ಪೀಡ್ 200 ಕಿಲೋಮೀಟರ್ ಅಷ್ಟು. ಎಷ್ಟು ಸರ್ ಸ್ಪೀಡ್ ಅಂದಾಜ್? ವಾಟರ್ ಸ್ಪೀಡ್ ಎಷ್ಟಿದೆ ಸರ್ ಅಂದಾಜ? ಒಂದು 200 ಕಿಲೋಮೀಟರ್ ಇಷ್ಟು ಅಂತ ಸ್ಪೀಡ್ ಇರುತ್ತೆ. ವಾಟರ್ ಸ್ಪೀಡ್ 3 ಮೀಟರ್ ಪರ್ ಸೆಕೆಂಡ್. ಪರ್ ಸೆಕೆಂಡು 3 ಮೀಟರ್. ಇದು ಸ್ನೇಹಿತರೆ ನಮ್ಮ ಅಧಿಕಾರಿಗಳನ್ನ ಕೇಳ್ಪಟ್ಟಿವೆ ಎಷ್ಟಿದೆ ಅಂತೇಳಿ. ನೋಡ್ರಿ, ಇದು ನಾವು ಭೀಮಾ ನದಿಗೆ ಹೋಗ್ತೀವಲ್ಲ, ಆ ರಸ್ತೆ ಇದೆ, CC ರಸ್ತೆ. ಈಗ ಸಾಕಷ್ಟು ನೀರು ಈ CC ರಸ್ತೆ ಕಡೆ ಬಂದಿದ್ದಾವೆ ನೋಡಿ. ಅಂದರೆ ಈ ಜನ ಏನು ಮಾಡ್ತಿರ್ತದ, ನದಿ ಪಾತ್ರದಲ್ಲಿ ಬರುವಂಥ ಜನರು ಮತ್ತು ನದಿಯ ಪಕ್ಕದಲ್ಲಿ ನೀರು ನೋಡೋಕೆ ಜನರು ಏನು ಬರ್ತಾರಲ್ಲ, ಭಾಳ ಎಚ್ಚರಿಕೆಯಿಂದ ಇರಬೇಕು. ಯಾಕಂತಂದರೆ ಈ ನೀರಿನಲ್ಲಿ ಮೊಸಳೆಗಳು ಸಹ ಬರ್ತವೆ ನೋಡಿ.